ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ಒಂದು ಲಾಂಗ್ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತಾ ಆದಷ್ಟು ಇನ್ಮೇಲೆ ವಿಡಿಯೋನ ಕನ್ಸಿಸ್ಟೆಂಟಾಗಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂಚೆ ಎಲ್ಲ ನೀವು ಹೇಗೆ ನಿಮ್ಮ ಪ್ರೀತಿ ವಿಶ್ವಾಸನ ನಮ್ಮ ಚಾನಲ್ ಮೇಲೆ ಇಟ್ಟಿದ್ರಿ, ಸೊ ಅದೇ ರೀತಿ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಜೀವನ ಅನ್ನೋದು ನಿನ್ನೆಯ ನೆನಪು, ನಾಳೆಯ ಕನಸುಗಳ ಸಂಗಮ. ಖಂಡಿತ ಅಲ್ವಾ? ಸೊ ಯಾಕಪ್ಪ ಅಂತಂದರೆ ನಿನ್ನೆ ಏನೆಲ್ಲ ಆಗಿದೆ ಅಲ್ವಾ, ಅದೇನಿರುತ್ತೆ ಅದೆಲ್ಲ ನಮಗೆ ಜಸ್ಟ್ ನೆನಪು ಅಷ್ಟೇ. ನಿನ್ನೆ ಆಗಿರೋದನ್ನ ನಾವು ಯಾರೂ ಬದಲಾಯಿಸೋಕ್ಕಂತೂ ಆಗೋದಿಲ್ಲ. ಆದರೆ ನಾಳೆಯ ಕನಸುಗಳನ್ನ ಕಾಣೋದನ್ನು ನಾವು ಬಿಡಬಾರ್ದು. ನಿನ್ನೆ ಏನಾಗಿದೆ, ನಿನ್ನೆ ಆಗಿರೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಇರುವಂತಹ ಸಮಯನೂ ಕೂಡ ವೇಸ್ಟ್ ಮಾಡಿಕೊಂಡ್ರೆ ನಮಗೆ ನಾಳೆ ಬರುವಂತಹ ಕನಸುಗಳು ಕನಸಾಗೆ ಉಳಿಯುತ್ತೆ ಹೊರತು ಆ ಕನಸು ನನಸಾಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಪಟ್ಟು ನಾಳೆ ಬರುವಂತಹ ಕನಸುಗಳನ್ನ ಹೇಗೆ ನನಸು ಮಾಡ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಪರಿಪೂರ್ಣವಾದ ಅರ್ಥ ಸಿಗುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ ಹೇಳಿ? ನಾವು ಸುಮಾರು ಸಲ ಮನುಷ್ಯರಂದ್ರೆ ನಮಗಿದೊಂದು ಕಾಮನ್ ಇದ್ದೇ ಇರುತ್ತೆ. ನಿನ್ನೆ ಹಾಗಾಯ್ತಲ್ಲ ಹೀಗಾಯ್ತಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಸುಮಾರಷ್ಟು ಯೋಚನೆಗಳನ್ನ ಮಾಡಿ ಇವತ್ತಿನ ದಿನ ಇರುವಂತಹ ಇಂಟ್ರೆಸ್ಟನ್ನು ಇರ್ಬೋದು ಅಥವಾ ಕೆಲಸದ ಬಗ್ಗೆ ಇರುವಂತಹ ಆಸಕ್ತಿಯನ್ನು ಇರ್ಬೋದು ನಾವು ಕಳ್ಕೊಳ್ತೀವಿ. ಹಾಗೆ ನಿನ್ನೆ ಆಗಿರುವಂತಹ ವಿಚಾರ ನಮ್ಮ ಇವತ್ತಿನ ದಿನನ ಹಾಗೆ ಮುಂದೆ ಬರುವಂತಹ ಕನಸುಗಳನ್ನು ಕೂಡ ನಾಶ ಮಾಡ್ತಿರುತ್ತೆ. ಆದರೆ ಕೆಲವೊಮ್ಮೆ ನಮ್ಗೆ ಅದರ ಅರಿವು ಇರೋದೇ ಇಲ್ಲ. ಸೊ ಆ ಒಂದು ಅರಿವು ಬಂದು ನಾವು ಅದನ್ನು ಒಂದು ಆ್ಯಕ್ಷನಾಗಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಖಂಡಿತ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹಾಗಂತ ಹೇಳಿ ಅದಕ್ಕೆ ಸುಮಾರಷ್ಟು ಸಮಯನ ವ್ಯರ್ಥ ಮಾಡಿದಾಗ ನಾಳೆ ಬರುವಂತಹ ನಮ್ಮ ಎಷ್ಟೋ ಒಳ್ಳೆ ಆಸೆ ಕನಸುಗಳನ್ನ ನಾವು ದೂರ ಮಾಡ್ಕೊಳ್ತೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ನಿನ್ನೆ ಏನಾಗಿದೆ ಅದನ್ನ ಬಿಟ್ಬಿಡೋಣ. ಸೊ ನಾಳೆ ಏನಾಗಬೇಕು ಅದರ ಒಂದು ಪ್ಲ್ಯಾನ್ಸನ್ನು ಮಾಡ್ಕೊಳ್ತಾ ಅದಕ್ಕೆ ಬೇಕಾದಂತಹ ತಯಾರಿನ ನಾವು ಮಾಡಿಕೊಂಡಾಗ ಖಂಡಿತ ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಜೀವನದಲ್ಲಿ ಕೆಲವೊಮ್ಮೆ ಅಂತಹ ಬದಲಾವಣೆಗಳು ಕೂಡ ನಡೆಯುತ್ತೆ ಅಲ್ವಾ? ಸೊ ಆ ಬದಲಾವಣೆಗಳು ಯಾರಿಂದ ಆಗಬೇಕು? ನಿಮ್ಮ ಜೀವನದಲ್ಲಿ ಬೇರೆ ಯಾರೋ ಬಂದು ಆ ಬದಲಾವಣೆಗಳನ್ನ ಮಾಡೋದಕ್ಕೆ ಸಾಧ್ಯ? ಖಂಡಿತ ಇಲ್ಲ. ಆ ಬದಲಾವಣೆಗಳು ಕೂಡ ನಿಮ್ಮಿಂದನೇ ಆಗಬೇಕು. ಸೊ ಅದಕ್ಕೆ ತಕ್ಕಂತಹ ತಯಾರಿಗಳನ್ನ ಪ್ರಯತ್ನಗಳನ್ನ ಮಾಡ್ಕೋಬೇಕಾಗಿರೋದು ಕೂಡ ನೀವೇ ಅಲ್ವಾ? ಹಾಗಂತ ಹೇಳಿ ನಿನ್ನೆ ಎಲ್ಲ ಏನಾಗಿರುತ್ತೆ ಅಂದರೆ ಹಿಂದೆ ಏನಾಗಿರುತ್ತೆ ಅದನ್ನು ನೆನಪಿಸ್ಕೊಳ್ಬಾರ್ದ ಅಂತ ಕೇಳೋದಾದರೆ ಖಂಡಿತ ಇಲ್ಲ, ನೆನಪು ಮಾಡ್ಕೊಳ್ಳೇಬೇಕು. ಆದರೆ ಆ ಒಂದು ನೆನಪಿಗೂ ಕೂಡ ಸಮ್ ಲಿಮಿಟ್ಸ್ ಅನ್ನೋದಿರುತ್ತೆ. ಯಾವುದಾದ್ರು ಒಳ್ಳೆ ವಿಚಾರಗಳು ನಡೆದಿದೆಯಾ, ಖಂಡಿತ ಅದನ್ನು ನೀವು ಮೋಟಿವ್ ಆಗಿ ತೊಗೋಬೋದು. ಅಥವಾ ಕೆಟ್ಟ ವಿಚಾರಗಳು ನಡೆದಿದೆಯಾ, ಅದು ನಿಮ್ಮ ಮನಸ್ಸಿಗೆ ತುಂಬ ಘಾಸಿ ಮಾಡ್ತಾಯಿದೆ ಅಂತ ಅಂದಾಗ ಅಂಥ ವಿಚಾರಗಳನ್ನು ಬಿಟ್ಬಿಡಿ. ಇಲ್ಲ ಯಾವುದೋ ಒಂದು ವಿಚಾರನ ನಾನು ಕೆಟ್ಟಾಗಿದ್ರೂ ಪರವಾಗಿಲ್ಲ ಅದನ್ನ ಮೋಟಿವ್ ಆಗಿ ತೊಗೊತೀನಿ ಅಂದರೆ ತೊಗೊಳ್ಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಖಂಡಿತ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಗೊತ್ತಲ್ವ ಏನು ಮಾಡಬೇಕಂತ. ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.